ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದೆ ಬಣ ಬಡಿದಾಟ. ರಾಮುಲು ವಿಜೇಂದ್ರ ನಡುವೆ ಅನುಭವದ ಫೈಟ್. ವಿಜೇಂದ್ರಗೆ ಅನುಭವದ ಕೊರತೆ ಅಂತ ರಾಮುಲು ಹೇಳಿದ್ದಾರೆ. ಶ್ರೀರಾಮುಲು ಮಾತಿಗೆ ವಿಜೇಂದ್ರ ಫುಲ್ ಗರಂ. ರಾಜ್ಯಾಧ್ಯಕ್ಷನಾಗಿ ನನಗೆ ಅನುಭವದ ಕೊರತೆ ಇರಬಹುದು. ಕೂಡ ಪಾರ್ಟಿ ಮುಂಬರುವಂತ ದಿನಗಳಲ್ಲಿ ಕರ್ನಾಟಕದಲ್ಲಿ ಕೂಡ ಅಧಿಕಾರಕ್ಕೆ ಬರಬೇಕಂದ್ರೆ ಸಾಕಷ್ಟು ಇವತ್ತಿನ ಪರಿಸ್ಥಿತಿಯಲ್ಲಿ ಏನ್ ಗೊಂದಲಗಳಿದಾವೋ ಆ ಗೊಂದಲಗಳೆಲ್ಲ ಕೂಡ ಪರಿಹಾರ ಆಗಬೇಕು ಅನ್ನೋ ಕಾರಣದಿಂದ ನಮ್ಮ ನಾಯಕರು ಅಂದ್ರೆ ನಮ್ಮ ಪಾರ್ಟಿಯಲ್ಲಿ ಎಲ್ಲಾ ನಾಯಕರು ಅವರು ಇವರು ಅನ್ನೋಂಥದ್ದಲ್ಲ, ಎಲ್ಲಾ ನಾಯಕರು ಕೂಡ ಕೆಲವು ಮಂದಿ ಡೆಲ್ಲಿಗೆ ಹೋಗಿ ರಾಷ್ಟ್ರೀಯ ನಾಯಕರ ಜೊತೆಲಿ ಮಾತಾಡ್ತಾ ಇದಾರ. ಅವ್ರು ಕೂಡ ಸಮಾಧಾನವನ್ನು ಪಡಿಸಿ ಅವ್ರು ಕೂಡ ಎಲ್ಲಾರು ಕೂಡ ಒಗ್ಗಟ್ಟಿನಿಂದ ಮುಂದೆ ಹೋಗ್ಬೇಕು ಅನ್ನಂತ ಒಂದು ರೀತಿ ಅವರು ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಇದಾರ. ಹಂಗಾಗಿ ಇವತ್ತು ಎದ್ದಿರಂತ ಗೊಂದಲವನ್ನು ಸರಿಪಡಿಸಬೇಕಾದ್ರಿಗಿನ ಇದಕ್ಕೆಲ್ಲ ನಾಯಕರಾದಂತ ಸನ್ಮಾನ್ಯ ನಮ್ಮ ಪಾರ್ಟಿಯ ಭೀಷ್ಮರಾಗಿರುವಂತ ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಂದಾಳತ್ವವನ್ನು ತಗೋಬೇಕಾಗಿದೆ. ಯಾಕಂದ್ರೆ ಯಡಿಯೂರಪ್ಪ ಅವರು ಇರೋಂತ ಟೈಮಲ್ಲಿ ಯಾವತ್ತೂ ಕೂಡ ಯಾರು ಕೂಡ ತುಟಿ ಬಿಟ್ಟಿ ಅನ್ನಂತ ಮಾತಾಡಂತ ವ್ಯಕ್ತಿಗಳು ಕೂಡ ಯಾರು ಇರ್ತಿದ್ದಿಲ್ಲ. ಯಾಕಂದ್ರೆ ಯಾವ್ದು ಬಹಳ ಸೂಕ್ಷ್ಮವಾದಂತ ಮನುಷ್ಯ. ನಾನು ಅನೇಕ 25 ವರ್ಷಗಳ ಕಾಲ ನಾನು ನೋಡ್ಕೊಂತ ಬಂದಿದ್ದೀನಿ. ಅವ್ರು ಇದ್ದಂತ ಟೈಮಲ್ಲಿ ಯಾರನ್ನ ಏನನ್ನ ಮಾತಾಡಿದ್ರೆ ಅಕಸ್ಮಿತವಾಗಿ ಹೊಸೂರಾಗಿರ್ಬೋದು, ಹಳಬರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರ ಶಕ್ತಿ ಏನಿದೆ ಹಂಗೆಲ್ಲ ಅಲ್ಲ ಅನ್ನಂತ ಮಾತಾಡ್ತಿದ್ರು. ಎಲ್ಲೋ ಒಂದು ಕಡೆ ಸನ್ಮಾನ್ಯ ವಿಜೇಂದ್ರ ಅವರಿಗೆ ಪಾಪ ಅವ್ರು ಹೊಸದಾಗಿ ಅಧ್ಯಕ್ಷರಾಗಿರೋ ಕಾರಣ ಸಣ್ಣ ಪುಟ್ಟ ಅಂದ್ರಿಗಿನ ಗೊತ್ತಿಲ್ಲಾರ್ದಂತೆ ಕೆಲವೊಂದು ತಪ್ಪುಗಳು ನಡೀತಿರ್ತಾವ. ಯಾಕಂದ್ರೆ ಹುಡುಗಿರುವಂತ ಟೈಮಲ್ಲಿ ಎಡವೋದು ಸಹಜ. ಹಂಗಾಗಿ ಪಾಪ ಅವ್ರಿಗೆ ಅನುಭವದ ಕೊರತೆ ಇರೋ ಕಾರಣ ಹಿಂಗೆಲ್ಲ ಆಗಿರ್ಬೋದು. ಖಂಡಿತವಾಗಿ ಮುಂಬರುವಂತ ದಿನಗಳಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಈ ಪಾರ್ಟಿಯನ್ನು ಅಧಿಕಾರಕ್ಕೆ ತರಲು ಸಲುವಾಗಿ ನಮ್ಮ ಹಿರಿಯ ನಾಯಕರು ಭೀಷ್ಮರಾದಂತ ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮುಂದುವರ್ಸ್ಕೊಂಡು ಹೋಗಂತ ಕೆಲಸ ಕೂಡ ಮಾಡ್ತೀವಿ. ಹಂಗಾಗಿ ಇವತ್ತು ಪಾರ್ಟಿ ಅಂತ ಮೇಲೆ ಅನೇಕ ಮಂದಿ ಇರ್ತೀವಿ, ಅನೇಕ ಜಾತಿಯ ಅನೇಕ ವರ್ಗೀಯ ಜನರು ನಾವೆಲ್ಲರೂ ಕೂಡ ಹಿಂದುಳಿದಂತವ್ರು ಮುಂದುಳಿದಂತವ್ರು ಎಲ್ಲರೂ ಕೂಡ ಕಾಂಪಿಟೇಷನ್ ಅಂತೂ ಇದ್ದೇ ಇರ್ತಾವ. ಒಂದು ಮಾತನ್ನ ನಾನು ನೆನ್ಪು ಮಾಡ್ಕೊಳ್ತೇನೆ. ಹಿರಿಯರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಒಂದು ಮಾತನ್ನ ಹೇಳಿದ್ದಾರೆ. ಅವ್ರು ಹೇಳಿದ್ರ ಬಗ್ಗೆ ನನ್ಗೇನು ಬೇಸರ ಇಲ್ಲ. ಏನ್ ಹೇಳಿದಾರೆ ಶ್ರೀರಾಮುಲು ಅವರು? ಏನಣ್ಣ, ವಿಜೇಂದ್ರ ಅವರಿಗೆ ಅನುಭವದ ಕೊರತೆ ಇದೆ ಅಂತೇಳಿ ಶ್ರೀರಾಮುಲು ಅವರು ಹೇಳಿದ್ದಾರೆ. ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವದ ಕೊರತೆ ಇರಬಹುದು, ಅವರಷ್ಟು ಅನುಭವ ಇಲ್ಲ. ಶ್ರೀರಾಮುಲು ಇರಬಹುದು, ಅನೇಕ ಹಿರಿಯರು BS ಯಡಿಯೂರಪ್ಪನವ್ರ ಜೊತೆ, ಅನಂತಕುಮಾರ್ ಜೊತೆ ಪಕ್ಷವನ್ನ ಕಟ್ಟಿದ್ದಾರೆ. ಅವ್ರದೇ ಆದಂತ ಅನುಭವ ಇದೆ, ಅದನ್ನು ಒಪ್ಕೊಳ್ತೇನೆ. ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವ ಕಡಿಮೆ ಇರಬಹುದು, ಅವರಷ್ಟು ಇಲ್ಲದೆ ಇರಬಹುದು. ಆದ್ರೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಂದೇ ಆದಂತ ಅನುಭವ ಇದೆ. ಕಳೆದ 18-20 ವರ್ಷದಿಂದ ಬೆಂಗಳೂರು ಮಹಾನಗರದಲ್ಲಿ ಪಕ್ಷದ ಕಾರ್ಯದರ್ಶಿಯಾಗಿ, ತದನಂತರದಲ್ಲಿ ರಾಜ್ಯದ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ, ಪಕ್ಷದ ಉಪಾಧ್ಯಕ್ಷನಾಗಿ ನಂದೇ ಆದಂತ ಅನುಭವನೂ ಇದೆ. ಕಾರ್ಯಕರ್ತನಾಗಿ ಇನ್ನೂ ಕೂಡ ಹೆಚ್ಚು ಅನುಭವ ಇದೆ. ಹಾಗಾಗಿ ನನಗೆ ಹೆಮ್ಮೆ, ಸಂತೋಷ ಏನಪ್ಪಾ ಅಂತ ಹೇಳಿದ್ರೆ, ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯ ಪ್ರವಾಸ ಮಾಡಬೇಕಾದ್ರೆ ನಮ್ಮ ಕಾರ್ಯಕರ್ತರುಗಳು ನನ್ನನ್ನ ಪ್ರೀತಿಯಿಂದ ವಿಜಯಣ್ಣ ಅಂತ ಹೇಳಿ ಕರೀತಾರೆ. ಕಾರಣ ನನ್ನ ಕಾರ್ಯವೈಖರಿ ಬಗ್ಗೆ ಅವರಿಗೆ ತೃಪ್ತಿ ಇದೆ. ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರೇನಿದ್ದಾರೆ, ಹಗಲಿರುಳು ಪಕ್ಷದ ಯಶಸ್ಸಿಗಾಗಿ ಶ್ರಮ ಆಗ್ತಾ ಇದ್ದಾರೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಳೆದ 1 ವರ್ಷದಿಂದ ನಿರಂತರವಾಗಿ ನಾವು ಹೋರಾಟಗಳನ್ನೇನು ಮಾಡ್ಕೊಂಡು ಬಂದಿದ್ದೇವೆ. ಈ ವಿಚಾರವಾಗಿ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿನೂ ಇದೆ, ಸಂತೋಷನೂ ಇದೆ, ನನ್ನ ಬಗ್ಗೆ ಹೆಮ್ಮೆನೂ ಕೂಡ ಇದೆ. ಕೆಲವು ನಾಯಕರುಗಳು ಅವರೇ ಆದಂತ ಅಭಿಪ್ರಾಯ ತಿಳಿಸಿದ್ದಾರೆ. ಅವರ ಅಭಿಪ್ರಾಯ ತಪ್ಪು ಅಂತ ನಾ ಹೇಳ್ತಾ ಇಲ್ಲ, ಡೋಂಟ್ ರೀಡ್ ಮೀ ರಾಂಗ್. ಕೆಲವರು ಪಕ್ಷದ ಹಿರಿಯ ಮುಖಂಡರು ಏನು ಅಭಿಪ್ರಾಯ ಪಟ್ಟಿದ್ದಾರೆ ಅದು ಸರಿ ತಪ್ಪು ನಾನು ಈ ವೇದಿಕೆಯಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ನಮ್ದೊಂದು ರಾಷ್ಟ್ರೀಯ ಪಕ್ಷ. ಕೆಲವೊಮ್ಮೆ ನಮ್ಮ ರಾಷ್ಟ್ರೀಯ ನಾಯಕರು ಕೆಲವು ತೀರ್ಮಾನಗಳನ್ನ ಮಾಡಬೇಕಾದ್ರೆ, ಉದಾಹರಣೆ ನನ್ನ ರಾಜ್ಯದ ಅಧ್ಯಕ್ಷರಾಗಿ ಘೋಷಣೆ ಮಾಡೋದು 1 ವರ್ಷದ ಹಿಂದೆ, ನಾಯಕರ ಮಾತು ಕೇಳಿ ತೀರ್ಮಾನ ಮಾಡಬೇಕು ಅಂತೇನಿಲ್ಲ. ಕಾರ್ಯಕರ್ತರ ಅಭಿಪ್ರಾಯವನ್ನು ಗಮನಿಸೂ ಕೂಡ ಕೆಲವೊಮ್ಮೆ ಕೇಂದ್ರದ ವರಿಷ್ಠರು ತೀರ್ಮಾನವನ್ನು ಕೂಡ ಮಾಡ್ತಾರೆ.
ಶ್ರೀರಾಮುಲುಗೆ ಇರುವಷ್ಟು ಅನುಭವ ನನಗಿಲ್ಲ. ಪಕ್ಷದ ಕಾರ್ಯಕರ್ತನಾಗಿ ನನ್ನದೇ ಆದ ಅನುಭವ ಇದೆ. ಕಳೆದ 20 ವರ್ಷ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷನಾಗಿ ಅನುಭವ ಇದೆ. ಬಿಜೆಪಿ ಕಾರ್ಯಕರ್ತನಾಗಿ ಹೆಚ್ಚು ಅನುಭವ ನನಗಿದೆ. ಶ್ರೀರಾಮುಲು ಅನುಭವದ ಮಾತಿಗೆ ವಿಜೇಂದ್ರ ಕೌಂಟರ್ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಆಡ್ತಿದೆ. ಬಿಜೆಪಿಯಲ್ಲಿನ ಭಿನ್ನ ಮತ ದಿನೇ ದಿನೇ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಕೋರ್ ಕಮಿಟಿ ಸಭೆಯ ಬಳಿಕ ರಾಮುಲು ವರ್ಸಸ್ ರೆಡ್ಡಿ ಫೈಟ್ ಶುರುವಾಗಿತ್ತು. ಈಗ ತಾರಕ ಕೇಳ್ತಾ ಇದೆ, ರಾಮುಲು ವರ್ಸಸ್ ವಿಜೇಂದ್ರ ನಡುವಿನ ಅನುಭವದ ಫೈಟ್. ಏನಪ್ಪಾ ಇದು ಅನುಭವದ ಫೈಟ್ ಅಂತೀರಾ? ವಿಜೇಂದ್ರಗೆ ಅನುಭವದ ಕೊರತೆ ಇದೆ ಅನ್ನೋದಾಗಿ ರಾಮುಲು ಹೇಳಿದ್ದಾರೆ. ಇನ್ನು ರಾಮುಲು ಇಂಥದ್ದೊಂದು ಮಾತು ಹೇಳ್ತಿದ್ದಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಫುಲ್ ಗರಂ ಆಗಿಬಿಟ್ಟಿದ್ದಾರೆ. ರಾಜ್ಯಾಧ್ಯಕ್ಷನಾಗಿ ನನಗೆ ಅನುಭವದ ಕೊರತೆ ಇರಬಹುದು, ಆದ್ರೆ ಶ್ರೀರಾಮುಲುಗೆ ಇರುವಷ್ಟು ಅನುಭವ ನನಗಿಲ್ಲ. ಪಕ್ಷದ ಕಾರ್ಯಕರ್ತನಾಗಿ ನನ್ನದೇ ಆದ ಅನುಭವ ಇದೆ ಅನ್ನೋದಾಗಿ ಕೌಂಟರ್ ಕೊಟ್ಟಿದ್ದಾರೆ. ಅಂದ್ರೆ ಕಳೆದ 20 ವರ್ಷ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಏನೋ ಬಿಜೆಪಿಯ ಯುವ ಮೋರ್ಚಾದ ಉಪಾಧ್ಯಕ್ಷನಾಗಿ ಅನುಭವ ಇದೆ. ಬಿಜೆಪಿ ಕಾರ್ಯಕರ್ತನಾಗಿ ಹೆಚ್ಚು ಅನುಭವ ನನಗಿದೆ ಅನ್ನೋದಾಗಿ ಶ್ರೀರಾಮುಲು ಅವರ ಅನುಭವದ ಮಾತಿನ ಮೂಲಕನೇ ತಿರುಗೇಟನ್ನ ಕೊಟ್ಟಿದ್ದಾರೆ. ಶ್ರೀರಾಮುಲು ಅವರ ಅನುಭವದ ಮಾತಿಗೆ ವಿಜೇಂದ್ರ ಈಗ ಟಾಂಗ್ ಕೊಟ್ಟಿದ್ದಾರೆ. ಅಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅಂತ ದೊಡ್ಡ ಮಟ್ಟದ ಬೆಂಕಿ ಬಿರುಗಾಳಿ ಎದ್ದಿದೆ. ಅಂತ ಅಸಮಾಧಾನ ಹೊಂದಿರುವಂತಹ ರೆಬಲ್ ಟೀಮ್ ಒಂದು ಕಡೆ ತಮ್ಮದೇ ಆದಂತಹ ರೀತಿಯಲ್ಲಿ ದೆಹಲಿಗೆ ಹೋಗಿ ಅನೇಕ ರೀತಿಯಾದಂತಹ ಕಸರತ್ತನ್ನ ಮಾಡ್ತಿದ್ದಾರೆ. ಇದರ ನಡುವೆ ರಾಮುಲು ಅವ್ರಿಗೂ ಕೂಡ ಅಸಮಾಧಾನ ಇದೆ. ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅಂತ ನೇರ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಈ ರೀತಿಯಾಗಿ ಮಾತನಾಡುವಂತ ಹೊತ್ತಿನಲ್ಲಿ ವಿಜೇಂದ್ರಗೆ ಅನುಭವ ಕಡಿಮೆ ಅನ್ನೋದಾಗಿ ಒಂದು ಮಾತು ಹೇಳಿದ್ರು. ಈ ಮಾತಿಗೆ ರಾಮುಲುಗೆ ಇರುವಷ್ಟು ಅನುಭವ ನನಗಿಲ್ಲ, ಆದ್ರೆ ಪಕ್ಷದ ಕಾರ್ಯಕರ್ತನಾಗಿ ನನ್ನದೇ ಆದಂತ ಅನುಭವ ಇದೆ. ಕಳೆದ 20 ವರ್ಷದಿಂದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ, ಯುವ ಮೋರ್ಚಾದ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಇನ್ನು ಬಿಜೆಪಿಯ ಕಾರ್ಯಕರ್ತನಾಗಿ ಹೆಚ್ಚು ಅನುಭವ ನನಗಿದೆ ಅನ್ನೋದರ ಮೂಲಕ ಶ್ರೀರಾಮುಲು ಅವರ ಅನುಭವದ ಮಾತಿಗೆ ವಿಜೇಂದ್ರ ಟಕ್ಕರ್ನ ಕೊಟ್ಟಿದ್ದಾರೆ.